ಓಂ ಶಾಂತಿ. ಡೇಟ್ ಆಗಿದೆ 27/2/1986. ಅವ್ಯಕ್ತ ಮುರಳಿ ಬಾಪ್ದಾದ ಮಹಾವಾಕ್ಯ ಆಗಿದೆ. रूहानी सेना कल्प कल्प की विजयी है. रूहानी सेना कल्प कल्प की ವಿಜಯಿ. ನಮ್ಮದು ಎಂಥ ಸೇನೆ ಇದು? ಆತ್ಮಿಕ ಸ್ನೇಹ ಸೇನೆ ಕಲ್ಪಕಲ್ಪಕ್ಕೂ ಏನಾಗಿದೆ? ವಿಜಯಿಯಾಗಿದೆ. ಅವ್ಯಕ್ತ ಬಾಪ್ದಾದ ಆಫ್ರಿಕನ್ ಗ್ರೂಪ್ ಪ್ರತಿ ಬೋಲೆ, ಆಫ್ರಿಕನ್ ಬಂದಿದ್ದಾರೆ ಕಾಣಿಸ್ತದೆ. ಅವ್ರು ಹೇಳ್ತಾರೆ, ಬಾಬಾ सभी रूहानी शक्ति सेना, पांडव सेना, रूहानी सेना सदा विजय के निश्चय और नशे में रहते हैं ना. ಬಾಬಾ ಕೇಳ್ತಾರೆ, ಎಲ್ಲ ಆತ್ಮಿಕ ಶಕ್ತಿ ಸೇನೆ, ಪಾಂಡವ ಸೇನೆ, ಆತ್ಮಿಕ ಸೇನೆ ಯಾವಾಗಲೂ ವಿಜಯದ ನಿಶ್ಚಯ ಮತ್ತು ನಶೆನಲ್ಲೇ ಇರ್ತೀರಲ್ಲ ಅಂತ ಕೇಳ್ತಾರೆ ಬಾಬಾ. और कोई भी सेना जब लड़ाई करती है तो विजय की ಗ್ಯಾರಂಟಿ नहीं होती है. ಹೊರಗಡೆ ಯಾವುದೇ ಯುದ್ಧ ಮಾಡಬೇಕು ಅಂತಂದರೆ ಆ ಸೇನೆಗೆ ಯುದ್ಧದ ನಂತರ ವಿಜಯ ಆಗ್ತದೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ ಹೊರಗಡೆ. ಅದ್ರ ಬಾಬಾ ಹೇಳ್ತಾರೆ, ವಿಜಯ ಕಿ ಗ್ಯಾರಂಟಿ ನಹಿ ಹೋತಿ, ನಿಶ್ಚಯ ನಹಿ ಹೋತಾ ಕಿ ವಿಜಯ ನಿಶ್ಚಿತ್ ಹಿ ಹೈ. ಅವ್ರಿಗೆ ನಿಶ್ಚಯ ಇರೋದಿಲ್ಲ, ನಮ್ಮದು ವಿಜಯ ಆಗೇ ಆಗ್ತೈತಿ ಅನ್ನೋದು ನಿಶ್ಚಯ ಇರೋದಿಲ್ಲ. ಲೇಕಿನ್ ಆದರೆ आप रूहानी सेना शक्ति सेना सदा इस निश्चय के नशे में रहते कि न सिर्फ अब के विजयी है लेकिन कल्प कल्प के विजयी है. ಅದಕ್ಕೆ ಬಾಬಾ ಹೇಳ್ತಾರೆ, ಆದರೆ ತಾವು ಆತ್ಮಿಕ ಸೇನಾ ಶಕ್ತಿ ಸೇನೆಯರು ಯಾವಾಗಲೂ ಈ ನಿಶ್ಚಯ ನಶೆಯಲ್ಲಿ ಇರ್ತೀರಾ. ಏನು ಅಂತಂದರೆ ಕೇವಲ ಈ ಒಂದು ಜನ್ಮದಲ್ಲಿ ವಿಜಯಿ ಅಲ್ಲ, ಕಲ್ಪಕಲ್ಪಕ್ಕೂ ನಾವೇನಾಗಿದ್ದೀವಿ? ವಿಜಯಿ ಆಗಿದ್ದೀವಿ ಅನ್ನೋ ನಶೆ ಮತ್ತು ನಿಶ್ಚಯ ಇರ್ತದೆ ಅಂತ ಹೇಳ್ತಾರೆ ಬಾಬಾ. अपने कल्प पहले के विजय की कथाएं भी भक्ति मार्ग में सुनते आए हो. ತಮ್ಮ ಕಲ್ಪದ ಮೊದಲು ಕೂಡ ವಿಜಯವನ್ನು ಕಥೆಗಳ ರೂಪದಲ್ಲಿ ಭಕ್ತಿ ಮಾರ್ಗದಲ್ಲಿ ನೀವು ಕೇಳ್ತಾ ಇದ್ದೀರಾ. ಮಹಾಭಾರತದಲ್ಲಿ ವಿಜಯ ಯಾರಿಗಾಯಿತು? ಪಾಂಡವರಿಗೆ ಆಯಿತಲ್ಲ ವಿಜಯ. ಅದು ನಮ್ಮ ಯಾದ್ಗಾರನೇ ಅಂತ ಹೇಳ್ತಾರೆ ಬಾಬಾ. ಪಾಂಡವೋं की विजय की यादगार कथा अभी भी सुन रहे हो. ಪಾಂಡವರ ವಿಜಯದ ಕಥೆಯ ಒಂದು ಯಾದ್ಗಾರವನ್ನು ಈಗಲೂ ನೀವು ಕೇಳ್ತಾ ಇದ್ದೀರಾ. ಅಪನೆ ವಿಜಯಕ್ಕೆ ಚಿತ್ರ ಅಬ್ ಭಿ ದೇಖ್ ರಹೆ ಹೋ. ತಮ್ಮ ವಿಜಯದ ಚಿತ್ರವನ್ನು ಈಗಲೂ ನೋಡ್ತಿದ್ದೀರಾ. ಭಕ್ತಿ ಮೇ ಸಿರ್ಫ್ ಅಹಿಂಸಕಕ್ಕೆ ಬಜಾಯ್ ಹಿಂಸಕ್ ದಿಖಾ ದಿಯಾ ಹೈ. ಭಕ್ತಿ ಮಾರ್ಗದಲ್ಲಿ ಏನು ಮಾಡಿದ್ದಾರೆ? ಬಿಲ್ಲು, ಬಾಣ, ಖಡ್ಗ ಎಲ್ಲವನ್ನು ಕೊಟ್ಟು ಯುದ್ಧ ಮಾಡಿಸಿ ಹಿಂಸಕ ಮಾಡಿ ತೋರಿಸಿದ್ದಾರೆ. रूहानी सेना को जिस्मानी साधारण सेना दिखा दिया है. ಆತ್ಮಿಕ ಸೇನೆಯನ್ನು ಲೌಕಿಕ ಸಾಧಾರಣ ಸೇನೆಯಲ್ಲಿ ಅವರು ತೋರಿಸ್ಬಿಟ್ಟಿದ್ದಾರೆ. अपना विजय का गायन अभी भी भक्तों द्वारा सुन हर्षित होते हो. ತಮ್ಮ ವಿಜಯದ ಒಂದು ಗಾಯನ ಈಗಲೂ ಕೂಡ ಭಕ್ತರ ಮುಖಾಂತರ ಕೇಳಿ ನೀವು ಖುಷಿಯಾಗ್ತಿರೇನು. ಅದಕ್ಕೆ ಬಾಬಾ ಹೇಳ್ತಾರೆ, ಗಾಯನ್ ಭೀ ಹೇ, ಹಾಡನೂ ಇದೆ. ಪ್ರಭು ಪ್ರೀತ್ ಬುದ್ಧಿ ವಿಜಯಂತಿ. ಪ್ರಭು ಪ್ರೀತ್ ಬುದ್ಧಿ ವಿಜಯಂತಿ. ಯಾರು ಭಗವಂತನ ಮೇಲೆ ಪ್ರೀತಿ ಇದೆಯೋ ಯಾರಿಗೆ, ಅವರ ವಿಜಯ ಸದಾ ಶತಸಿದ್ಧ ಅಂತ ಹೇಳ್ತಾರೆ ಬಾಬಾ. तो कल पहले का आपका गायन कितना प्रसिद्ध है. ಹಾಗಾದರೆ ಕಲ್ಪದ ಮೊದಲು ಕೂಡ ತಮ್ಮ ಗಾಯನ ಎಷ್ಟೊಂದು ಪ್ರಸಿದ್ಧಿಯಾಗಿದೆ. ವಿಜಯ ನಿಶ್ಚಿತ್ ಹೋನೆ ಕೆ ಕಾರಣ ನಿಶ್ಚಯ ಬುದ್ಧಿ ವಿಜಯೀ ಹೋ. ಅದಕ್ಕೆ ಬಾಬಾ ಹೇಳ್ತಾರೆ, ವಿಜಯ ನಿಶ್ಚಿತ ಇದೆ, ಅದಕ್ಕೆ ಕಾರಣ ನಿಶ್ಚಯ ಬುದ್ಧಿ ಅಂತ ಹೇಳ್ತಾರೆ ಬಾಬಾ. इसलिए माला को भी विजय माला कहते हैं. तो निश्चय और नशा दोनों है. ಬಾಬಾ ಹೇಳ್ತಾರೆ, ನಮ್ಮ ಕೊರಳಿಗೆ ಯಾವಾಗಲೂ ವಿಜಯದ ಮಾಲೆ ಸದಾ ಸಿದ್ಧ ಇದೆ, ನಿಶ್ಚಯ ಇದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, कोई भी अगर पूछे तो निश्चय से कहेंगे कि विजय तो हुई पड़ी है. ಯಾರಾದರೂ ಏನಾದರೂ ಕೇಳ್ತಾರೆ, ನಮ್ಮ ಏನ್ರಿ ಓಂ ಶಾಂತಿ ಹೋಗ್ತೀರಿ, ಏನೇನು ನಿಮ್ಮ ಪರಿಸ್ಥಿತಿ, ಹಿಂಗೆಲ್ಲ ಕೇಳ್ತಾರೆ. ಭಾಳ ಕ್ರಾಸ್ ಚೆಕಿಂಗ್ ಮಾಡ್ತಿರ್ತಾರೆ ನಮ್ಮನ್ನವ್ರು. ಅದಕ್ಕೆ ಅವ್ರಿಗೆ ಹೇಳ್ರಿ, ನಮ್ಮದೇನಿದೆ ಕಲ್ಪಕಲ್ಪಕ್ಕೂ
ವಿಜಯಿ ಆಗೇ ಆಗಿದೆ, ವಿಜಯ ಆಗೇ ಆಗ್ತದೆ. ಭಲೆ ಸ್ವಲ್ಪ ಏನಾಗ್ಬೋದು, ಲೇಟ್ ಆಗ್ಬೋದು. ಅದಕ್ಕೆ ಹೇಳ್ತಾರೆ ಬಾಬಾ, ಸ್ವಪ್ನ ಮೇ ಭಿ ಯಹ ಸಂಕಲ್ಪ ನಹಿ ಉಠ್ ಸಕ್ತಾ ಕಿ ಪತಾ ನಹಿ ವಿಜಯ್ ಹೋಗಿವಾ ನಹಿ. ನಮಗೆ ಕನಸಲ್ಲೂ ಬರೋ ಹಾಗಿಲ್ಲ, ಗೊತ್ತಿಲ್ಲ ನಮ್ದು ವಿಜಯ ಆಗ್ತದೆ ಅಥವಾ ಆಗೋದಿಲ್ವೋ. ಹುಯಿ ಪಡಿ ಹೇ, ಆಗಲೇ ವಿಜಯ ಆಗಿಬಿಟ್ಟಿದ್ದೀವಿ ನಾವು, ಏನೂ ಉಳಿದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಪಾಸ್ಟ್ ಕಲ್ಪ ಅವ್ರ ಭವಿಷ್ಯಕ್ಕೂ ಭೀ ಜಾನ್ತೆ ಹೋ. ಹಿಂದಿನ ಕಲ್ಪದ ಭೂತನೂ ಗೊತ್ತು, ಭವಿಷ್ಯದ ಗೊತ್ತು. ಕಲ್ಪದಲ್ಲಿ ನಾವು ವಿಜಯ ಆಗಿದ್ದೀವಿ ಅಂತಂದರೆ ಎಲ್ಲ ಗೊತ್ತಲ್ಲ ನಮಗೆ. ಅದಕ್ಕೆ ಏನಂತಾರೆ ಬಾಬಾ, ತ್ರಿಕಾಲದರ್ಶಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಹೇಳ್ತಾರೆ ಬಾಬಾ, ತ್ರಿಕಾಲದರ್ಶಿ ಬನ್ ಉಸಿ ನಶೆ ಸೆ ಕಹತೆ ಹೋ. ತ್ರಿಕಾಲದರ್ಶಿ ನಶೆದಿಂದ ಹೇಳ್ತೀರಾ. ಸಭಿ ಪಕ್ಕೆ ಹೋನ, ಪಕ್ಕ ಇದ್ದೀರಲ್ಲ ಅಂತಾರೆ ಬಾಬಾ. ಅಗರ್ ಕೋಯಿ ಕಹೆ ಭಿ ಕಿ ಸೋಚೋ ದೇಖೋ ತೋ ಕ್ಯಾ ಕಹೆಂಗೆ. ಯಾರು ಏನು ಹೇಳಿದ್ರೆ, ವಿಚಾರ ಮಾಡ್ರಿ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಅನೇಕ ಬಾರ್ ದೇಖ್ ಚುಕ್ಕೆ ಹೇ, ಹೇಳಿ. ಇದು ಒಂದು ಸಲ ಅಲ್ಲ, ಭಾಳ ಸರ್ತಿ ನಾವು ವಿಜಯ ಆಗಿದ್ದು ನೋಡಿದ್ದೀವಿ. ಕೋಯಿ ನೈ ಬಾತ್ ಹೋ, ಇದರಲ್ಲಿ ಏನು ಹೊಸದಿಲ್ಲ. ಕಲ್ಪಕ್ಕೂ ವಿಜಯ ನಮ್ಮದೇ. ಅದಕ್ಕೆ ಬಾಬಾ ಹೇಳ್ತಾರೆ, ತೋ ಸೋಚೆ ಭಿ ಅವ್ರು ದೇಖೆ ಭಿ. ನಾವು ನೋಡಿದ್ದೀವಿ, ಕಲ್ಪಕ್ಕೂ ನಾವೇ ವಿಜಯ ಆಗೋದನ್ನು ನೋಡಿದ್ದೀವಿ. ಯಹ ತೋ ಅನೇಕ ಬಾರ್ ಕಿ ಬಾತ್ ಅಬ್ ರಿಪೀಟ್ ಕರ್ ರಹೆ ಹೇ. ಇದು ಭಾಳ ಸರ್ತಿ ಆಗೋಗಿದೆ, ಮತ್ತೆ ರಿಪೀಟ್ ಆಗ್ತಿದ್ದೀವಿ ಅಷ್ಟೇ ಅಂತಾರೆ ಬಾಬಾ. ತೋ ಐಸೆ ನಿಶ್ಚಯ ಬುದ್ಧಿ ಜ್ಞಾನಿ ತು ಆತ್ಮಾಯೇ ಯೋಗಿ ತು ಆತ್ಮಾಯೇ ಹೋನ. ಬಾಬಾ ಹೇಳ್ತಾರೆ, ಈ ಥರ ನಿಶ್ಚಯ ಬುದ್ಧಿ ಜ್ಞಾನಿ ತು ಆತ್ಮಾಯೇ ಯೋಗಿ ತು ಆತ್ಮಾಯೇ ಆಗಿದ್ದೀರಲ್ಲ ಅಂತಾರೆ ಬಾಬಾ. ಆಶ್ ಆಫ್ರಿಕಾ ಕೆ ಗ್ರೂಪ್ ಕಾ ಟರ್ನ್ ಹೇ. ಇದು ಯಾರ ಗ್ರೂಪ್ ಇದೆ? ಮಿಲನ ಆಫ್ರಿಕಾದವ್ರದ್ದಿದೆ. ಐಸೆ ತೋ ಸಭಿ ಅಬ್ ಮಧುಬನ್ ನಿವಾಸಿ ಹೋ. ಈಗಿಲ್ಲಿ ಬಂದಿದ್ದೀರಿ ಅಂತಂದರೆ ನೀವೆಲ್ಲರೂ ಏನೋ ಮಧುಬನ ನಿವಾಸಿಗಳು. ಬಾಬಾ ಹೇಳ್ತಾರೆ, ಪರ್ಮನೆಂಟ್ ಅಡ್ರೆಸ್ ತೋ ಮಧುಬನ್ ಹೇ. ನಮ್ದೆಲ್ಲರದ್ದು ಪರ್ಮನೆಂಟ್ ಅಡ್ರೆಸ್ ಯಾವುದೋ ಮಧುಬನ್. ಇಲ್ಲಿರೋದೇನು ಕೇರ್ ಆಫ್ ಅಡ್ರೆಸ್ ಇದು ನಮ್ಮದು ಪರ್ಮನೆಂಟ್ ಅಡ್ರೆಸ್ ಯಾವುದೋ ಮಧುಬನ. ವಹತೋ ಸೇವಾಸ್ಥಾನ. ಇದು ಏನು? ಸೇವಾಸ್ಥಾನ. ನಮ್ಮ ಪರ್ಮನೆಂಟ್ ಮನೆ ಯಾವುದು? ಮಧುಬನ. ಅದಕ್ಕೆ ಹೇಳ್ತಾರೆ ಬಾಬಾ, ಸೇವಾಸ್ಥಾನ ಹೋ ಗಯಾ ದಫ್ತರ್ ಲೇಕಿನ್ ಘರ್ ತೋ ಮಧುಬನ್ ಹೇ. ಸೇವಾಸ್ಥಾನ ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ಬೇಕು ನಾವೀಗ. ಇದು ಏನಾಗಿದೆ? ಸೇವಾಸ್ಥಾನ. ಲೇಕಿನ್ ಘರ್ ತೋ ಮಧುಬನ್ ಹೇ. ನಮ್ಮದು ಮನೆ ಏನಾಗಿದೆ? ಮಧುಬನ್. ಸೇವಾ ಕೆ ಅರ್ಥ ಆಫ್ರಿಕಾ UK ಆದಿ ಚಾರೋ ತರಫ್ ಗಯೇ ಹುಯೇ ಹೋ. ಇಲ್ಲಿದಕ್ಕೆ ಬಂದಿದ್ದೀವಿ ನಾವು ಸೇವಾ ಮಾಡೋಕ್ಕೆ. ಇಷ್ಟು ದಿನ ಗೀತ ಕೈಯಲ್ಲಿದ್ಲು, ಸ್ವಂತ ಮನೆಯಾಗಿದ್ಲು ಮಧುಬನ್. ಈಗೇನು ಬಂದು ಸೇವಾ ಮಾಡೋಕ್ಕೆ ಬಂದಿದ್ದಾರೆ. ಸೇವಾ ಮಾಡಿದ ಮೇಲೆ ಮತ್ತೆ ನಾವೆಲ್ಲಿ ಹೋಗಬೇಕು? ನಮ್ಮ ಮನೆಗೆ ಹೋಗಬೇಕು. ಬಾಬಾ ಹೇಳ್ತಾರೆ, चाहे धर्म बदली किया चाहे देश बदली किया लेकिन सेवा के लिए ही गए हो ना. ಭಲೆ ನಿಮ್ಮ ಧರ್ಮ ಬದಲಿ ಇರಬೇಕು, ನಿಮ್ಮ ದೇಶ ಬದಲಿ ಇರ್ಬೋದು, ಆದರೆ ಹೋಗಿರೋದು ಎಲ್ಲರೂ ಎದಕ್ಕೆ ಹೋಗಿದ್ದೀರಾ? ಸೇವೆ ಮಾಡೋಕ್ಕೆ ಹೋಗಿದ್ದೀರಾ. ಯಾದ್ ಕೌನ್ಸಾ ಘರ್ ಆತಾ ಹೇ? ಮನೆ ಯಾವುದು? ಮಧುಬನ. ಮಧುಬನ್ ಯಾ ಪರಮಧಾಮ್. ಮಧುಬನಕ್ಕಿಂತ ಇನ್ನು ಒರಿಜಿನಲ್ ಮನೆ ಯಾವುದು? ನಮ್ಮದು ಪರಮಧಾಮ. सेवा स्थान पर सेवा करते भी सदा ही मधुबन और मुरली यही याद रहता है ना. ಅದಕ್ಕೆ ಬಾಬಾ ಹೇಳ್ತಾರೆ, ಸೇವಾ ಸ್ಥಾನದಲ್ಲಿ ಸೇವಾ ಮಾಡ್ತಾ ಯಾವಾಗಲೂ ಏನು ನೆನಪಿರಬೇಕು ನಮಗೆ? ಮಧುಬನ, ಮುರಳಿ ನೆನಪಿರಬೇಕು. ಆಫ್ರಿಕಾ ಮೇ ಭೀ ಸೇವಾರ್ಥ ಗಯೇ ಹೋ. ನೀವಲ್ಲಿ ಆಫ್ರಿಕಾಕ್ಕೆ ಎದಕ್ಕೆ ಹೋಗಿದ್ದೀರಾ? ಸೇವೆ ಮಾಡೋಕ್ಕೆ ಹೋಗಿದ್ದೀರಾ. ಸೇವಾನೇ ಜ್ಞಾನ ಗಂಗಾ ಬನಾ ಲಿಯಾ. ಸೇವಾ ಏನು ಮಾಡಿದೆ? ಜ್ಞಾನ ಗಂಗೆಯನ್ನಾಗಿ ಮಾಡಿದೆ. ज्ञान गंगाओं में ज्ञान स्नान कर आज कितने पावन बन गए हो. ಜ್ಞಾನ ಗಂಗೆಯಲ್ಲಿ ಜ್ಞಾನ ಸ್ನಾನ ಮಾಡಿ ಇಂದು ನೀವು ಎಷ್ಟು ಪಾವನ ಆಗಿದ್ದೀರಾ. बच्चों को भिन्न भिन्न स्थानों पर सेवा करते हुए देख बाप दादा सोचते हैं कि कैसे कैसे स्थानों पर सेवा के लिए निर्भय बन बहुत लगन से रहे हुए हैं. ಬಾಬಾ ನೋಡ್ತಿದ್ದಾರೆ, ಎಲ್ಲ ಮಕ್ಕಳು ಬೇರೆ ಬೇರೆ ಸ್ಥಾನದಲ್ಲಿ ಸೇವೆ ಮಾಡ್ತಾ ಇದನ್ನು ನೋಡ್ತಿದ್ದಾರೆ. ಬಾಬಾ ವಿಚಾರ ಮಾಡ್ತಾರೆ, ಹೇಗೆ ಬೇರೆ ಬೇರೆ ಸ್ಥಾನದಲ್ಲಿ ಹೋಗಿ ನಿರ್ಭಯ ಆಗಿ ಸೇವೆ ಮಾಡೋದ್ರಲ್ಲಿ ಲಗನ್ನಾಗಿದ್ದಾರೆ.
अफ्रीकन लोगों का वायुमंडल, उनका आहार व्यवहार कैसा है, फिर भी सेवा के कारण रहे हुए हैं. ಅಲ್ಲಿ ವಾಯುಮಂಡಲ, ಅಲ್ಲಿ ಆಹಾರ ವ್ಯವಹಾರ ಹೇಗಿದೆ, ಆದಾಗ್ಯೂ ಕೂಡ ಸೇವೆಯ ಕಾರಣ ಅವರಲ್ಲಿದ್ದಾರೆ. ಸೇವಾ ಕಾ ಬಲ್ ಮಿಲ್ತಾ रहता. ಸೇವೆ ಮಾಡೋದ್ರಿಂದ ನಮಗೆ ಶಕ್ತಿ ಸಿಗ್ತದೆ ಅಂತಾರೆ ಬಾಬಾ. ಸೇವಾ ಕಾ ಪ್ರತ್ಯಕ್ಷ ಫಲ ಮಿಲ್ತಾ, ವಹ ಬಲ್ ನಿರ್ಭಯ ಬನಾ ದೇತಾ ಹೈ. ಕಭಿ ಘಬರಾತೆ ತೋ ನಹಿ ಹೋ ನಾ. ಸೇವೆ ಮಾಡುವಾಗ ಏನಾದರೂ ಹೆದರ್ತೀರೇನು. और ऑफिशियल निमंत्रण पहले यहाँ से ही मिला. विदेश सेवा का निमंत्रण मिलने से ऐसे ऐसे देशों में पहुंच गए. ಆಫೀಸಿಯಲ್ ಆಗಿ ಸೇವೆ ಮಾಡೋಕ್ಕೆ ಬನ್ನಿ ಅಂತ ಏನಾಗಿದೆ, ಬ್ರಹ್ಮಕುಮಾರಿಯರಿಗೆ ನಿಮಂತ್ರಣ ಬಂದಿದೆ. ಅದಕ್ಕೆ ವಿದೇಶ ಹೋಗಿ ಏನು ಮಾಡಬೇಕಾಗಿದೆ, ಸೇವೆ ಮಾಡಬೇಕು. ನಿಮಂತ್ರಣ ಕಿ ಸೇವಾ ಕಾ ಫೌಂಡೇಶನ್ ಯಹಾ ಸೆ ಹಿ ಶುರು ಹೋತಾ ಹೈ. ನಿಮಂತ್ರಣ ಸೇವೆಯ ಫೌಂಡೇಶನ್ ಇಲ್ಲಿಂದಲೇ ಶುರುವಾಗ್ತದೆ. सेवा के उमंग उत्साह का प्रत्यक्ष फल यहाँ के बच्चे ने दिखाया. ಸೇವೆಯ ಉಮಂಗ್ ಉತ್ಸಾಹದ ಪ್ರತ್ಯಕ್ಷ ಫಲ ಇಲ್ಲೇ ನೋಡ್ತೀರಾ ನೀವು. ಅದನ್ನೆಲ್ಲ ನೋಡ್ಕೋತೀವಿ ನಾವು. ಮಧುಬನದಲ್ಲಿ ಎಲ್ಲರೂ ಖುಷಿಲೇ ಸೇವೆ ಹೆಂಗೆ ಮಾಡ್ತಾರೆ ಅಂತ, ಅದನ್ನೇ ಏನು ಮಾಡ್ತೀವಿ, ಇಲ್ಲಿ ಬಂದು ಸೇವೆ ಮಾಡ್ತೀವಿ. बलिहारी उस एक निमित्त बनने वाले की जो कितने अच्छे अच्छे छिपे हुए रत्न निकल आए. ಬಾಬಾ ಹೇಳ್ತಾರೆ, ಬಲಿಹಾರಿ ಉಸ್ ಏಕ್ ನಿಮಿತ್ತ ಬದನೆ ವಾಲೆ. ಬಲಿಹಾರಿ ಅವರು ಒಬ್ಬರ ನಿಮಿತ್ತ ಆಗಿದ್ದಾರೆ, ಆದರೆ ಮತ್ತೆ ಏನಾಗ್ತಾರೆ, ಕಿತನೆ ಅಚ್ಚೆ ಅಚ್ಚೆ ಚಿಪೆ ಹುಯೆ ರತ್ನ ನಿಕಲ್ ಗಯೆ. ಒಬ್ಬರು ಸೇವೆ ಮಾಡೋಕ್ಕೆ ಹೋಗಿರ್ತಾರೆ, ಅವ್ರ ನಿಮಿತ್ತ ಆಗಿರ್ತಾರೆ. ಅಲ್ಲಿ ಮತ್ತೆಲ್ಲ ಅಲ್ಲಲ್ಲಿ ಸಿಕ್ಕಾಕ್ಕೊಂಡು ಆತ್ಮಗಳು ಏನು ಮಾಡ್ತಾರೆ, ಹೊರಗೆ ಬರ್ತಾರೆ. ಅಭಿ ತೋ ಬಹುತ್ ವೃದ್ಧಿ ಹೋ ಗಯಿ ಹೈ. ಈಗಂತೂ ಬಹಳಷ್ಟು ಬೆಳೆದ್ಬಿಟ್ಟಿದೆ ಬ್ರಹ್ಮಕುಮಾರಿ. ವಹ ಚಿಪ್ ಗಯ ಅವ್ರು ಅಪ್ರತ್ಯಕ್ಷ ಹೋ ಗಯೆ. ಬಾಬಾ ಹೇಳ್ತಾರೆ, ಅವರು ಅಲ್ಲಲ್ಲೆಲ್ಲ ಸಿಕ್ಕಾಕೊಂಡಿದ್ರು, ನೀವು ಏನಾಗ್ಬಿಟ್ರಿ, ಪ್ರತ್ಯಕ್ಷ ಆಗಿಬಿಟ್ರಿ. ನಿಮಂತ್ರಣ ಕೆ ಕಾರಣ ನಂಬರ್ ಆಗೇ ಹೋಗಯ. ನಿಮಗೆ ಆಮಂತ್ರಣ ಸಿಕ್ತು, ನಿಮಗೆ ನಂಬರ್ 1 आदरी. तो अफ्रीका वालों को बाप दादा ऑफरिन लेने वाले कहते हैं. ऑफरिन लेने का स्थान है क्योंकि वातावरण अशुद्ध है. ಅಲ್ಲಿ ವಾತಾವರಣ ಏನಿದೆ, ಭಾಳ ಅಶುದ್ಧ ಇದೆ. ಅಶುದ್ಧ ವಾತಾವರಣಕ್ಕೆ ಬೀಚ್ ವೃದ್ಧಿ ಹೋ ರಹಿ ಹೇ. ಅಂಥ ಅಶುದ್ಧ ವಾತಾವರಣ ಇದ್ದರೂ ಕೂಡ ಅಲ್ಲಿ ಏನಾಗ್ತಿದೆ, ವೃದ್ಧಿ ಆಗ್ತಿದೆ. ಇಸ್ಕೆ ಲಿಯೇ ಆಫ್ರಿನ್ ಕೇತೆ ಹೇ. ಅದಕ್ಕೆ ಹೇಳ್ತಾರೆ ಆಫ್ರಿನ್ ಅಂತ ಹೇಳ್ತಾರೆ. ಶಕ್ತಿ ಸೇನಾ और ಪಾಂಡವ ಸೇನಾ दोनों ही ಶಕ್ತಿಶಾಲಿ ಹೇ. ಇಬ್ಬರು ಶಕ್ತಿಶಾಲಿ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ಮೆಜಾರಿಟಿ ಇಂಡಿಯನ್ಸ್ ಹೇ. ಸೇನೆಯಲ್ಲಿ ಹೆಚ್ಚಾಗಿ ಬಹಳಷ್ಟು ಜನ ಯಾರಿದ್ದಾರೆ, ಭಾರತವಾಸಿಗಳು. ಲೇಕಿನ್ ಇಂಡಿಯಾ से दूर हो गए तो दूर होते भी अपना हक तो नहीं छोड़ सकते. ಇಂಡಿಯಾದಿಂದ ದೂರ ಹೋಗಿರ್ಬೋದು, ದೂರ ಇದ್ದರೂ ಕೂಡ ತಮ್ಮ ಹಕ್ಕನ್ನು ಪಡಿತಾರೆ. ಬಾಬಾ ಹೇಳ್ತಾರೆ, ವಹಾ ಭಿ ಆಪ್ಕ ಪರಿಚಯ ಮಿಲ್ ಗಯಾ. ಅಲ್ಲಿನೂ ಕೂಡ ತಮ್ಮ ಪರಿಚಯ ಸಿಗ್ತಿದೆ. ಆ ಬಾಪ್ಗೆ ಬನ್ ಗಯೆ. नैरोबी में मेहनत नहीं लगी, सहज ही बिछड़े हुए पहुंच गए और गुजरातियों के यह विशेष संस्कार है. ಬಾಬಾ ಹೇಳ್ತಾರೆ, ಅವರಲ್ಲಲ್ಲಿ ಸಿಕ್ಕೊಂಡಿದ್ದಾರೆ ಅಂದರೂ ಕೂಡ ಅವರೇನು ಭಾರತದಿಂದ ಬೇರೆಯಾಗಿ ಹೋಗಿದ್ದಾರೆ. ಜೈಸೆ ಉನೋಂಕಿ ಯಹ ರೀತಿ ಹೇ. ಗುಜರಾತವರು ಕೂಡ ಅವ್ರದ್ದೊಂದು ವಿಶೇಷ ಸಂಸ್ಕಾರ ಇದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಸಭಿ ಮಿಲ್ಕರ್ ಗರ್ಭ ರಾಸ್ ಕರ್ತೆ ಹೇ. ಅವ್ರದ್ದೊಂದು ಸ್ಪೆಷಲ್. ಗುಜರಾತಿ ವಾಲಿ ಏನು ಮಾಡ್ತಾರೆ, ಸೇರೋದು ಅಂತಂದರೆ ಎಲ್ಲರೂ ಸೇರಿದ ಕೂಡಲೇ ಏನು ಮಾಡ್ತಾರೆ, ಒಂದು ಗರ್ಭ ಡಾನ್ಸ್ ಅಂತ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅಕೇಲೆ ನಹಿ ಕರ್ತೆ. ಒಬ್ಬೊಬ್ಬರೇ ಡಾನ್ಸ್ ಮಾಡೋದಿಲ್ಲ ಅವರು. ಛೋಟಾ ಹೋ ಚಾಹೆ ಮೋಟಾ ಹೋ ಸಬ್ ಮಿಲ್ಕರ್ ಗರ್ಭ ಡಾನ್ಸ್ ಜರೂರ್ ಕರ್ತೆ ಹೇ. ಯಹ ಸಂಗಠನ್ ಕಿ ನಿಶಾನಿ ಹೇ. ಎಲ್ಲರೂ ಮಾಡ್ತಾರೋ. ಅದರ ಅರ್ಥ ಏನು, ಸಂಘಟನೆ. ಸೇವಾ ಮೇ ಭಿ ದೇಖಾ ಗಯಾ ಹೈ, ಗುಜರಾತಿ ಸಂಗಠನ್ ವಾಲೆ ಹೋತೆ ಏಕ್ ಆತಾ ತೋ 10 ಕೋ ಜರೂರ್ ಲಾತಾ. ಅವ್ರು ಒಬ್ಬೊಬ್ಬರೇ ಹೋಗೋದಿಲ್ಲ, ಒಬ್ಬರು ಬಂದರೆ 10 ಮಂದಿ ಹಿಡ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ಯಹ ಸಂಘಟನ್ ಕಿ ರೀತಿ ಅಚ್ಚಿ ಹೇ ಉನ್ಹೋಮೆ. ಸಂಘಟನ ರೀತಿ ಅವರಲ್ಲಿ ಚೆನ್ನಾಗಿದೆ. ಇಸ್ಲಿಯೇ ವೃದ್ಧಿ ಜಲ್ದಿ ಹೋ ಜಾತಿ ಹೈ. ಅದಕ್ಕದು ಬೆಳವಣಿಗೆ ಹೆಚ್ಚಾಗ್ತದೆ. ಬಾಬಾ ಹೇಳ್ತಾರೆ, सेवा की वृद्धि और विस्तार भी हो रहा है. ऐसे ऐसे स्थानों पर शांति की शक्ति देना, भय के बदले खुशी दिलाना,
ಯಹಿ ಶ್ರೇಷ್ಠ ಸೇವಾ ಹೇ. ಅಲ್ಲಿ ಏನು ಮಾಡಬೇಕು, ಸೇವೆ ಅಂತಂದ್ರೇನು, ಶಾಂತಿಯ ಶಕ್ತಿ ಕೊಡಬೇಕು. ಯಾಕಂದರೆ ಇವತ್ತು ಜೀವನ ಎಲ್ಲರಿಗೂ ಏನಾಗಿದೆ, ಭಯ 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 ಭಯ, ಏನಾಗ್ತದೋ ಏನಿಲ್ಲೋ, ಏನಾಗ್ತದೋ ಏನಿಲ್ಲೋ. ಎಲ್ಲರೂ ಭಯ ಅನ್ನೋದು ಕೂಡ ಒಂದು ನೆಗೆಟಿವ್ ಎನರ್ಜಿ, ಅದೂ ಒಂದು ವಿಕಾರ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಶಾಂತಿ ಶಕ್ತಿ ಕೊಡಬೇಕು, ಭಯದ ಬದಲಾಗಿ ಅವ್ರಿಗೆ ಏನು ಕೊಡಬೇಕು, ಖುಷಿ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಈ ಸೇವೆ ಮಾಡಬೇಕು. ಐಸೆ ಸ್ಥಾನೋं पर आवश्यकता है ವಿಶ್ವ ಕಲ್ಯಾಣಕಾರಿ ಹೋನ. ನೀವೆಲ್ಲ ಏನಾಗಿದ್ದೀರಾ, ವಿಶ್ವ ಕಲ್ಯಾಣಕಾರಿ ಅಂತಂದರೆ ಇಡೀ ವಿಶ್ವಕ್ಕೂ ನೀವೇನು ಮಾಡಬೇಕು, ಶಾಂತಿ ಸುಖವನ್ನು ಕೊಡಬೇಕಾಗ್ತದೆ. तो विश्व के चारों ओर सेवा बढ़ती है और निमित्त बनना ही है. ನಾಲ್ಕೂ ಕಡೆಗೆ ನಾವು ಸೇವೆ ಮಾಡಬೇಕು, ನಾವು ನಿಮಿತ್ತ ಆಗಲೇಬೇಕು, ಸೇವೆಯನ್ನು ಹೆಚ್ಚಿಸಬೇಕು. और निमित्त बनना ही है. कोई भी कोना अगर रह गया तो ಉಲ್ಲಾನ देंगे. ನೀವು ಸೇವೆ ಮಾಡಲಿಲ್ಲ ಅಂತಂದರೆ, ಅಲ್ಲಲ್ಲೆಲ್ಲೆಲ್ಲ ಉಳ್ಕೊಂತು ಆಯ್ತಂದರೆ ನಾಳೆ ನಿಮಗೆ ಬೈತಾರೆ ಅಂತಾರೆ ಬಾಬಾ. ನೀವು ಯಾಕೆ ಹೇಳಿಲ್ಲ ನಮಗೆ. ಬಾಬಾ ಹೇಳ್ತಾರೆ, अच्छा है हिम्मते बच्चे मददे बाप. हैंड्स भी वहाँ से ही निकल और सेवा कर रहे हैं. यह भी सहयोग हो गया ना. स्वयं जगे हो तो बहुत अच्छा, लेकिन जगा कर फिर जगाने की भी निमित्त बने, यह डबल फ़ायदा हो गया. ನಿಮ್ಮಷ್ಟಕ್ಕೆ ನೀವು ಎಚ್ಚರಾಗಿ 4 ಗಂಟೆಗೆ ಬಂದು ಕೂಡೋದಲ್ಲ, ಮತ್ತು ಆಜುಬಾಜುವ್ರು ಹಿಡ್ಕೊಂಡು ಬರ್ರಿ ಅಂತಾರೆ ಬಾಬಾ. ಅವರನ್ನು ಏನು ಮಾಡಬೇಕು, ಶ್ರೇಷ್ಠ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸ್ವಯಂ ಜಗೆ ಹೋ. ನಿಮ್ಮಷ್ಟಕ್ಕೆ ನೀವು ಜಾಗೃತ ಆಗಿದ್ದೀರಾ, ಆದರೆ ಇನ್ನೊಬ್ಬರನ್ನು ಜಗಾನೇಕಿ ನಿಮಿತ್ತ ಆದ್ರಿ ಅಂತಂದರೆ ಡಬಲ್ ಫಾಯ್ದಾ ಆಗುತ್ತೆ ನಿಮಗೆ ಅಂತ ಹೇಳ್ತಾರೆ ಬಾಬಾ. ಇದು ರಾಯಲ್ ಇನ್ಕಮ್ ರೀ. ಇದು ಬಾಬಾಂದು ಸೇವೆ ಇರೋದಲ್ಲ, ರಾಯಲ್ ಇನ್ಕಮ್ ಅಂತಂದರೆ, ಈಗ ನಾವು ಒಬ್ರನ್ನ ಕರ್ಕೊಂಡು ಬರ್ತೀವಿ, ಅವ್ರಿಗೆ ಶ್ರೇಷ್ಠ ಆದರು ಅಂತಂದರೆ ಅವ್ರಿಗೆ 50% ಪುಣ್ಯ ನಮಗೆ ಬರ್ತದೆ. ಅವರು ಇನ್ನೊಬ್ರು ಕರ್ಕೊಂಡು ಬರ್ತಾರಲ್ಲ, ಅವರು ಸೇವಾ ಮಾಡ್ತಾರಲ್ಲ, ಅದು ಪುರುಷಾರ್ಥ ಮಾಡ್ತಾರಲ್ಲ, ಶ್ರೇಷ್ಠ ಆಗ್ತಾರಲ್ಲ, ಅವ್ರಿಗೆ 50% ಅವ್ರಿಗೆ ಬರ್ತದೆ, ನಮಗೆ 25%. ಇದಕ್ಕೆ ರಾಯಲ್ ಇನ್ಕಮ್ ಅಂತ. ಅದಕ್ಕೆ ಏನು ಮಾಡ್ಬೇಕಂತಾರೆ ಬಾಬಾ, ಕರ್ಕೊಂಡು ಬರ್ರಿ, ಫಾಯ್ದಾ ಭಾಳ ಇದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ, विदेश सेवा में मेजॉरिटी सब वहाँ से निकल वहाँ ही सेवा के निमित्त बन जाते. ಇಲ್ಲಿ ವಿದೇಶದವ್ರು ಬರ್ತೀರಾ, ಬಂದು ಎಲ್ಲ ಶಕ್ತಿ ತಗೊಂಡು ಜ್ಞಾನ ತಗೊಂಡು ಮತ್ತಲ್ಲಿ ಏನು ಮಾಡ್ತೀರಾ, ಸೇವೆ ಮಾಡ್ತೀರಾ. ಭಾರತ್ भी बहुत बड़ा है, अलग अलग जोन है. ಸ್ವರ್ಗ ತೋ ಭಾರತ್ ಕೋ ಹಿ ಬನಾನಾ ಹೇ. ಭಾರತನು ದೊಡ್ಡದಿದೆ, ವಿಂಗ್ಸ್ ಮಾಡಿದ್ದಾರೆ ಬೇರೆ ಬೇರೆ. ಸ್ವರ್ಗ ಏನು ಮಾಡಬೇಕಾಗಿದೆ, ಭಾರತದಲ್ಲೇ ಮಾಡಬೇಕಾಗಿದೆ. ವಿದೇಶ ತೋ ಪಿಕ್ನಿಕ್ ಸ್ಥಾನ್ ಬನ್ ಜಾಯೇಗಾ ಹೇಳಿದಾರಲ್ಲ ಬಾಬಾ. ಚೀನಾ ಅವೆಲ್ಲ ಏನಾಗ್ತಾವೆ, ನಾವು ಪಿಕ್ನಿಕ್ ಸ್ಪಾಟ್ ಆಗ್ತಾವೆ ಅಂತ ಹೇಳಿದ್ದಾರೆ ಬಾಬಾ. तो सभी एवर रेडी हो ना. आज किसको कहाँ भेजे तो एवर रेडी हो ना. ನಾನು ಎಲ್ಲಿ ಕಳಿಸ್ತೀನಿ ಅಲ್ಲಿ ಹೋಗೋಕ್ಕೆ ಎವರ್ ರೆಡಿ ಆಗಿದ್ದೀರಲ್ಲ ಅಂತ ಬಾಬಾ ಕೇಳ್ತಾರೆ. ಜಬ್ ಹಿಮ್ಮತ್ ರಖ್ತೆ ಹೇ ತೋ ಮದದ್ ಭಿ ಮಿಲ್ತಿ ಹೇ. ಧೈರ್ಯ ಕೊಡಬೇಕು. ಧೈರ್ಯದಿಂದ ನೀವು ಮುಂದೋದ್ರೆ ಬಾಬಾ ಇರ್ತಾರೆ ಹಿಂದೆ ನಮ್ಗಡೆ, ಶಕ್ತಿ ಕೊಡ್ತಾರೆ, ಪಾಲನ ಮಾಡ್ತಾರೆ. ಬಾಬಾ ಹೇಳ್ತಾರೆ, एवर रेडी जरूर रहना चाहिए और जब समय ऐसा आएगा तो फिर ऑर्डर तो करना ही होगा. ಬಾಬಾ ಹೇಳ್ತಾರೆ, ಮುಂದೊಂದು ದಿನ ಬರ್ತದೆ, ಆರ್ಡ್ರ್ ಮಾಡ್ತಾರೆ ಬಾಬಾ, ಬರಲೇಬೇಕು ಅಂತ. ಹೋಗಲಿಲ್ಲ ಅಂದರೆ ಬರುವಾಗ ಮಾಡಿಬಿಡ್ತಾರೆ. ಹಾಗೆ ಸಿಚುವೇಶನ್ಸ್ ಕ್ರಿಯೇಟ್ ಮಾಡ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬಾಬಾ ಗೊತ್ತು ಯಾರನ್ನು ಎಲ್ಲಿ ಯಾವ ಥರ ಸೇವೆ ಮಾಡಿಸ್ಬೇಕು ಅಂತ. ಹಂಗೆ ಮಾಡಿಸ್ಬಿಡ್ತಾರೆ. ಹೇಳಿದ ತಕ್ಷಣ ಹೋದರೆ ಮಾರ್ಕ್ಸ್ ಜಾಸ್ತಿ ಬೀಳ್ತವೆ, ಬಡ್ತ ತಿಂದೋದ್ರೆ ಮಾರ್ಕ್ಸ್ ಕಮ್ಮಿ ಬೀಳುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, और जब समय ऐसा आएगा तो फिर ऑर्डर तो करना ही होगा. बाप द्वारा ऑर्डर होना ही है. कब करेंगे वह डेट नहीं बताएंगे. ಹೇಳೋದಿಲ್ಲ ಅಂತ ಬಾಬಾ. ಡೇಟ್ ಬತಾವೆ ಫಿರ್ ತೋ ಸಬ್ ನಂಬರ್ 1 ಪಾಸ್ ಹೋ ಜಾಯೆಂಗೆ. ಡೇಟ್ ಹೇಳಿದ್ರೆ ಎಲ್ಲರೂ ನಂಬರ್ 1 ಆಗಿಬಿಡ್ತೀರಾ. ಸತ್ಯಗಳಿಗೆ ಎಷ್ಟು ಗದಿ ತಯಾರು ಮಾಡ್ಬೇಕು ಬಾಬಾ. ಅದಕ್ಕೆ ಬಾಬಾ ಡೇಟ್ ಹೇಳೋದಿಲ್ಲ. ಯಹಾ ಡೇಟ್ ಕಾ ಹಿ ಅಚಾನಕ್ ಏಕ್ ಹಿ ಕ್ವಶನ್ ಆಯೇಗಾ. ಬಾಬಾ ಹೇಳ್ತಾರೆ, ಈ ಡೇಟು ಅಚಾನಕ್ ಬಂದುಬಿಡ್ತದೆ, ಪ್ರಶ್ನೆ ಬರ್ತದೆ. ಎವರ್ ರೆಡಿ ಹೋನಾ ಕಹೇ यहाँ ही बैठ जाओ तो बाल बच्चे घर आदि याद आएगा. ಬಾ ಅಂದ ಕೂಡಲೇ ತಡಿ ಬಾಬಾ, ಮೊಮ್ಮಕ್ಕಳು ದೊಡ್ಡ ಆಗ್ಬೇಕು, ಅವ್ರ ಮಕ್ಕಳು ಆಗ್ಬೇಕು, ಅವ್ರ ಮೊಮ್ಮಕ್ಕಳು ಬರಬೇಕು, ನಿಂದ್ರು ಹಿಂಗೇನಾರು ಹೇಳ್ತಾರೆ ಏನಂತಾರೆ ಬಾಬಾ.
ಈ ಕುತ್ತಲ್ಲಿ ಹೇಳ್ತೀವಿ ಇಲ್ಲಿ ಬಾಬಾ ಬಂದುಬಿಡ್ತೀವಿ ಅಂತ ಅಗದಿ ನಶೆಯಲ್ಲಿ ಹೇಳ್ತೀವಿ, ಮನೆಗೆ ಹೋಗೋಣ ಗೊತ್ತಾಗ್ತಿತ್ತು ನಮ್ದೇನಂತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸುಖಕ್ಕೆ ಸಾಧನ ತೋ ವಹಾ ಹೈ ಲೇಕಿನ್ ಸ್ವರ್ಗ ತೋ ಯಹಾ ಬನನಾ ಹೈ. ಸುಖದ ಸಾಧನ ಅಂತೂ ಅಲ್ಲಿದ್ದಾವೆ, ಆದರೆ ಸ್ವರ್ಗ ಅಂತೂ ಇಲ್ಲೇ ಮಾಡಬೇಕು. ತೋ ಸದಾ ಎವರಡಿ ರಹೇನ, ಅದಕ್ಕೆ ಹೇಳ್ತಾರೆ ಬಾಬಾ, ಯಾವಾಗಲೂ ಎವರಡಿಯಾಗಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಯಹ ಹೈ ಬ್ರಾಹ್ಮಣ ಜೀವನ್ ಕಿ ವಿಶೇಷತಾ, ಅಪನಿ ಬುದ್ಧಿ ಕಿ ಲೈನ್ ಕ್ಲಿಯರ್ ಹೋ. ನಮ್ಮ ಬುದ್ಧಿಯ ಲೈನ್ ಏನಾಗಿರಬೇಕು? ಕ್ಲಿಯರ್. ಸೇವಾ ಕೆ ಲಿಯೆ ನಿಮಿತ್ತ ಮಾತ್ರ ಸ್ಥಾನ್ ಬಾಪ್ನೆ ದಿಯಾ ಹೇ. ನಾವಿಲ್ಲಿ ಎದಕ್ಕಿದ್ದೀವಿ? ಸೇವಾ ಮಾಡೋಕ್ಕೆ ನಿಮಿತ್ತ ಆಗಿದ್ದೀವಿ. ಬಾ ಅಂದ್ರೆ ರೈತ ಹೇಳಬೇಕು ನಾವು, ಇದು ನಂದು, ನನ್ನ ಮನೆ ಅಂತ ಹೇಳಿದಾರಲ್ಲ ಬಾಬಾ, ಇದು ನಂದಲ್ಲ. ಸಬ್ ಕಿಸ್ಕಾ ಅಮಾನತ್ ಹೇ? ಬಾಪ್ ಕಿ ಅಮಾನತ್ ಹೇ. ಅದಕ್ಕೆ ಹೇಳ್ತಾರೆ ಬಾಬಾ, ಅವಂದಿದೆ. फिर बाप का इशारा मिला तो कुछ भी सोचने की ज़रूरत ही नहीं है. ಬಾಬಾ ಇಶಾರ ಕೊಟ್ಟರು ಏನು ಯೋಚನೆ ಮಾಡೋಂಗಿಲ್ಲ. डायरेक्शन प्रमाण सेवा अच्छी कर रहे हो, इसलिए न्यारे और बाप के प्यारे हो. अफ्रीका ने भी वृद्धि अच्छी की है, VIP की ಸೇವಾ अच्छी हो रही है. ನೋಡ್ರಿ, ಇದು ಯಾವಾಗ 1986 ಮುರಳಿ, ಆವಾಗೇನೆ ಆಫ್ರಿಕಾದ ಸೇವೆ ಶುರುವಾಗಿದೆ. ಬಾಬಾ ಹೇಳ್ತಾರೆ ವೃದ್ಧಿ ಆಗಿದಂತೆ, ಮತ್ತು ಆವಾಗೇನೆ ಅಂದರೆ ಅದಕ್ಕಿಂತ ಮುಂಚೆನೇ ಸೇವೆ ಶುರುವಾಗಿದೆ. गवर्नमेंट के भी कनेक्शन अच्छे हैं. यह विशेषता है जो सर्व प्रकार वाले वर्ग की आत्माओं का संपर्क भी कोई न कोई समय समीप ले ही आता है. ಅದಕ್ಕೆ ಬಾಬಾ ಹೇಳ್ತಾರೆ ಗೌರ್ಮೆಂಟ್ ಕನೆಕ್ಷನ್ನು ಕೂಡ ಚೆನ್ನಾಗಿದೆ. ವಿಶೇಷತಾ, ಎಲ್ಲ ಪ್ರಕಾರದ ಎಲ್ಲ ವರ್ಗದ ಆತ್ಮಗಳು ಇದರ ಸಂಪರ್ಕದಲ್ಲಿ ಬರ್ತಾವೆ ಅಂತ ಹೇಳ್ತಾರೆ ಬಾಬಾ. ಬಂದೇ ಬರ್ತಾರೆ. ಆಜ್ ಸಂಪರ್ಕ ವಾಲೆ ಕಲ್ ಸಂಬಂಧ ವಾಲೆ ಹೋ ಜಾಯಂಗೆ. ಇವತ್ತು ಬರೀ ಸಂಪರ್ಕ ಅಷ್ಟೇ ಇದೆ, ನಾಳೆ ಏನಾಗ್ಬಿಡ್ತಾರೆ? ಸಂಬಂಧ ಬರ್ತಾರೆ. ಉನ್ಹೋಂಕೋ ಜಗಾತೆ ರಹನಾ ಚಾಹಿಯೆ. ಹಾಗೆ ಎಬ್ಬಿಸ್ಲೇಬೇಕು ಅಂತಾರೆ ಬಾಬಾ. ಎಷ್ಟು ಹೇಳ್ಬೇಕು ಬಾಬಾ ಅನ್ಬೇಡ್ರಿ, ಹಾಗೆ ಏನು ಮಾಡಬೇಕು? ಎಬ್ಬಿಸ್ತಾನೇ ಇರಬೇಕು. ಕತ್ಲದಲ್ಲ, ಕತ್ಲಂದಾಗ ಏನು ಮಾಡಬೇಕು? ದೀಪ ಹಚ್ಚಬೇಕು. ಆರಿದ್ರು ಮತ್ತೇನು ಮಾಡಬೇಕು? ಅದು ಹಚ್ಚದೆ. ಅದಕ್ಕೆ ಹೇಳ್ತಾರೆ ಬಾಬಾ, ನೋಡಿ ಬಾಬಾ, ಜಗಾತೆ रहना चाहिए, नहीं तो थोड़ी आँख खोल फिर सो जाते हैं. ಎಬ್ಬಿಸ್ತಿರ್ಬೇಕು ಅವ್ರಿಗೆ. ಇಲ್ಲ ಅಂತಂದ್ರೆ ಹಿಂಗೆ ಕಣ್ಣು ತೆಗೆದವ್ರಿಗೆ ಏನು ಮಾಡ್ತಾರೆ? ಮತ್ತೆ ಮಕ್ಕೊಂಡ್ಬಿಡ್ತಾರಂತೆ. ಕುಂಭಕರ್ಣ ತೋ ಹೈ. ಎಲ್ಲರೂ ಏನಾಗಿದ್ದಾರೆ? ಕುಂಭಕರ್ಣ ಅಂಧಕಾರದಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ. नींद का नशा होता है तो कुछ भी खा पी भी लेते तो भूल जाते. ಅಬ್ಬ ಹೇಳ್ತಾರೆ ನಿದ್ದೆ ಮಾಡೋ ನಶ ಇದೆ. ಏನೇನು ಕುಡಿತಾರೆ, ತಿಂತಾರೆ, ಮಾಡಿ ಎಲ್ಲ ಮಲ್ಕೊಂಡ್ಬಿಡ್ತಾರೆ. ಬಾಬಾ ಹೇಳ್ತಾರೆ ಕುಂಭಕರ್ಣ ಭಿ ಐಸೆ ಹೇ, ಕಹೆಂಗೆ ಹಾಂ ಫಿರ್ ಆಯಂಗೆ. ಹಾಂ ರೀ ಬರ್ತೀವಿ, ಮತ್ತೆ ಬರ್ತೀವಿ ಅಂತ ಹೇಳ್ತಾರೆ. ಏನು ಕವಿತಕ್ಕ? ಯಹ ಕರೆಂಗೆ, ಮಾಡ್ತೀವಿ. ಲೇಕಿನ್ ಫಿರ್ ಪೂಛೋ ತೋ ಕಹೆಂಗೆ ಯಾದ್ ನಹಿ ರಹಾ. ಮತ್ತು ಕೇಳ್ತಾರೆ ಏನು ಮಾಡಿದ್ರೆ ನೆನಪಿದ್ದಿದ್ದಿಲ್ಲ. यह करेंगे लेकिन फिर पूछो तो कहेंगे याद नहीं रहा, इसलिए बार बार जगाना पड़ता है. ಅದಕ್ಕೆ ಹಾಗೆ ಎಚ್ಚರ ಮಾಡೋದೆ. ಅದಕ್ಕೆ ಇವತ್ತು ಬರಲಿಲ್ಲ ಅಂದ್ರೆ ಮತ್ತೆ ಫೋನ್ ಹಚ್ಚಿದೆ, ಯಾಕ್ರಿ ಬಂದಿಲ್ಲ ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ ಬಾಬಾ, गुजरातियों ने बाप का बनने में तन मन धन से स्वयं को सेवा में लगाने में नंबर अच्छा लिया है. ಗುಜರಾತಿಯರು ತಂದೆಯ ಮಕ್ಕಳಾಗೋದ್ರಲ್ಲಿ ತನುಮನ ಧನದಿಂದ ಸ್ವಯಂ ಸೇವೆಯಲ್ಲಿ ಹಾಕುವುದರಲ್ಲಿ ನಂಬರ್ನಲ್ಲಿ ಒಳ್ಳೆಯವರಿದ್ದಾರೆ, ನಂಬರ್ 1 ಇದ್ದಾರಂತಾರೆ ಬಾಬಾ. ಸಹಜ ಹಿ ಸಹಯೋಗಿ ಬನ್ ಜಾತೆ ಹೇ, ಯಹ ಭೀ ಭಾಗ್ಯ ಹೇ. ಬೇಗನೆ ಅವ್ರು ಏನಾಗ್ಬಿಡ್ತಾರೆ? ಸಹಯೋಗಿ ಆಗಿಬಿಡ್ತಾರೆ, ಅದು ಅವ್ರ ಭಾಗ್ಯ. ಸಂಖ್ಯಾ ಗುಜರಾತಿಯೋं की अच्छी है, बाप का बनने की ಲಾಟ್ರಿ कोई कम नहीं है. ಅವ್ರದ್ದು ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳ್ತಾರೆ ಬಾಬಾ. हर स्थान पर कोई न कोई बाप के बिछड़े हुए रत्न हैं ही. ಬಾಬಾ ಹೇಳ್ತಾರೆ ಪ್ರತಿ ಸ್ಥಾನದಲ್ಲಿನೂ ಕೂಡ ಮಕ್ಕಳಿಂದ ಅಗಲಿ ಹೋದಂಥ ರತ್ನಗಳು ಇದ್ದೇ ಇದ್ದಾವೆ. ಜಹಾ ಭೀ ಪಾವ್ ರಖತೆ ಹೇ ತೋ ಕೋಯಿ ನ ಕೋಯಿ ನಿಕಲ್ ಹಿ ಆತೆ ಹೇ. ನೀವೆಲ್ಲಿ ಕಾಲಿಡ್ತೀರಾ ಅಲ್ಲಿ ಒಂದೊಂದು ಆತ್ಮಗಳು ಬಂದೇ ಬರ್ತವೆ. ಬೇಪರವಾಹ ನಿರ್ಭಯ ಹೋಕರ್ ಕೆ ಸೇವಾ ಮೇ ಲಗನ್ ಸೆ ಆಗೆ ಬಡ್ತೆ ಹೇ ತೋ ಪದಂ ಗುಣ ಮದದ್ ಭಿ ಮಿಲ್ತಿ ಹೇ. ಬಾಬಾ ಹೇಳ್ತಾರೆ ಯಾವುದೇ ಪರಿವೆ ಇಲ್ಲದೆ ನಿರ್ಭಯದಿಂದ ಸೇವೆ ಮಾಡ್ತಾ ಹೋದರೆ ಮುಂದೆ ಹೋಗ್ತೀರಾ, ನಿಮ್ಮದು ಪದಂ ಗುಣ ಮದದ್ ಸಿಗತ್ತೆ, ಭಾಗ್ಯನೂ ಆಗತ್ತೆ.
ऑफिशियल निमंत्रण तो फिर भी यहाँ से ही आरंभ हुआ, फिर भी सेवा का जमा तो हुआ ना, वह जमा का खाता समय पर खींचेगा जरूर. ಅದಕ್ಕೆ ಬಾಬಾ ಹೇಳ್ತಾರೆ, ಅಫಿಷಿಯಲ್ ನಿಮಂತ್ರಣ ಬರ್ತದೆ, ಶುರು ಆಗಿದೆ, ಆದರೂ ಕೂಡ ಸೇವೆಯ ಜಮಾ ಆಗಿದೆ. ಆ ಜಮಾ ಖಾತೆ ಏನಾಗ್ತದೆ, ಸಮಯ ಪರ್ ಏನು ಮಾಡ್ತದೆ, ನಿಮ್ಮನ್ನು ಎಳೀತದೆ ಅಂತ ಹೇಳ್ತಾರೆ ಬಾಬಾ. तो सभी नंबर 1 तीव्र पुरुषार्थी ऑफरिन लेने वाले हो, नंबर 1 संबंध निभाने वाले हो, नंबर 1 सेवा में सबूत दिखाने वाले, सब में नंबर 1 होना ही है. ನೋಡ್ರಿ ಬಾಬಾ ಹೇಳ್ತಾರೆ, ಎಲ್ಲದರಲ್ಲೂ ನಂಬರ್ 1 ಇದ್ದೀರಾ ನೀವು. ಸಂಬಂಧಗಳನ್ನು ನಿಭಾಯಿಸಬೇಕು, ಬಾಬಾಗೆ ಸಬೂತ್ ಕೊಡಬೇಕು, ನಂಬರ್ 1 ಆಗೇ ಇದ್ದೀರಾ. ತಬ್ ತೋ ಆಫ್ರಿನ್ ಲೇಂಗೆ ನಾ, ಆಫ್ರಿನ್ ತೆ ಆಫ್ರಿನ್ ಲೇತೆ ಹಿ रहना है. ಆಫರ್ ತಗೊಳ್ಬೇಕು ಅಂತಾರೆ ಬಾಬಾ. ತೋ ಸಭೀ ಕಿ ಹಿಮ್ಮತ್ ದೇಖ್ ಬಾಪ್ ದಾದಾ ಖುಷ್ ಹೋತೆ ಹೇ. ನಿಮ್ಮೆಲ್ಲರ ಧೈರ್ಯ ನೋಡಿ ಬಾಬಾಗೆ ಏನಾಗ್ತದೆ, ಖುಷಿ ಆಗ್ತದೆ. ಅನೇಕ ಆತ್ಮಾओं को बाप का सहारा दिलाने के लिए निमित्त बने हो. ಏನು ಮಾಡಬೇಕು, ಅವರೆಲ್ಲ ಏನು ಮಾಡಿದ್ದಾರೆ, ತಂದೆಯನ್ನು ಹುಡುಕ್ತಿದ್ದಾರೆ, ಸಿಗ್ತಿಲ್ಲ. ತಂದೆ ಇಲ್ಲ ಅಂದರೆ ಅನಾಥರು, ಅವ್ರು ಕರ್ಕೊಂಬಂದು ತಂದೆ ಜೊತೆ ಸೇರಿಸಿದ್ರೆ ಏನಾಗ್ತದೆ, ಅವ್ರ ಅಪ್ಪನ ಜೋಡಿ ಕೂಡಿಸಿದ್ರೆ ಏನಾಗ್ತದೆ, ಆತ್ಮಗಳು ಖುಷಿ ಆಗ್ತವೆ, ಅದರ ಪುಣ್ಯ ನಮಗೆ ಬರ್ತದೆ, ಭಾಗ್ಯ ಬರ್ತದೆ. अच्छे ही परिवार के परिवार है, परिवार को बाबा गुलदस्ता कहते हैं. ಈ ಬ್ರಾಹ್ಮಣ ಪರಿವಾರವನ್ನು ಏನು ಮಾಡ್ತಾರೆ, ಏನು ಹೇಳ್ತಾರೆ ಬಾಬಾ, ಗುಲದಸ್ತಾ, ಎಲ್ಲ ಹೂಗಳು ನೀವು. अच्छे ही बाबा ಹೇಳ್ತಾರೆ, यह भी विशेषता अच्छी है, वैसे तो सभी ब्राह्मणों के स्थान है, वैसे तो सभी ब्राह्मणों के स्थान है, ಎಲ್ಲವೂ ಬ್ರಾಹ್ಮಣರ ಸ್ಥಾನನೇ ಅಂತ ಹೇಳ್ತಾರೆ ಬಾಬಾ. अगर कोई नौरोबी जाएंगे, वह कहाँ भी जाएंगे तो कहेंगे हमारा सेंटर. ಎಲ್ಲಿ ಬೇಕಾದಲ್ಲ, ಲಂಡನ್ ಹೋಗ್ರಿ, ಆಫ್ರಿಕಾ ಹೋಗ್ರಿ, ಬಾಬಾನ ಮನೆ ಅಂದ ಕೂಡಲೇ ಏನದ, ನಮ್ಮ ಸೆಂಟರ್ ಅಂತಲೇ ಇರ್ತದೆ. ಅಗರ್ ಬಾಬಾ ಹೇಳ್ತಾರೆ ಹಮಾರ ಪರಿವಾರ ಹೇ ತೋ ಕಿತನೆ ಲಕ್ಕಿ ಹೋ ಗಯೆ, ಇವರೆಲ್ಲ ನಮ್ಮ ಪರಿವಾರದವರು ಅಂತ ಹೇಳ್ಬಿಡ್ತೀವಿ. ಬಾಪ್ ದಾದಾ ಹರೇಕ್ ರತನ್ ಕೋ ದೇಖ್ ಖುಷ್ ಹೋತೆ ಹೇ, ಪ್ರತಿಯೊಂದು ರತ್ನವನ್ನು ನೋಡಿ ಖುಷಿ ಆಗ್ತಾರೆ. ಚಾಹೆ ಕೋಯಿ ಭೀ ಸ್ಥಾನ್ ಕೆ ಹೇ ಲೇಕಿನ್ ಬಾಪ್ ಕೆ ಹೇ, ಅವರು ಎಲ್ಲಿಯವರಕ್ಕಿರಲಿ, ಆದರೆ ಯಾರು, ತಂದೆಯವರು, ಬಾಬಾನ ಮಕ್ಕಳು ಅಂತ ಹೇಳ್ತಾರೆ ಬಾಬಾ. ಅವ್ರ ಬಾಪ್ ಬಚ್ಚೋं का है, बच्चे बाप का है, बाप बच्चों का. इसलिए ब्राह्मण आत्मा अति प्रिय है, विशेष है, एक दो से ಜಾಸ್ತಿ ಪ್ಯಾರೆ ಲಗ್ತೆ ಹೇ, ಒಬ್ರಿಗಿಂತ ಒಬ್ಬರು ಪ್ರೀತಿ ಉಳ್ಳವರು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.